ಊಟ ಮಾಡೋದು ಬಿಡ್ಬೋದು ರೀ. ಇನ್ನೂ ಸಿಟ್ಟು ಬಂದರೆ ಆಚಾರ ಪುರಾಣಕ್ಕೆ ಬರೋದು ಬಿಡ್ಬೋದು ರೀ. ಸಾಧ್ಯನಾ? ಉಸಿರಾಡೋದನ್ನು ಬಿಡ್ಲಿಕ್ಕೆ ಸಾಧ್ಯನಾ? ಏನೋ ಒಂದು ಕರ್ಮ ನಿಮ್ಮಿಂದ ನಡೀತಾ ಇರಬೇಕು. ನೀವು ನೋಡಿ, ಈ ಪುರಾಣ ಕೇಳ್ಕೊಂಡೋಗಿ ಆಚಾರ್ಯ ನಾನು ಏನು ಮಾಡಲ್ಲ, ಹಾಗೆ ಮಲಗಿಬಿಟ್ರೆ ನೋಡೋರು ಗಾಬರಿ ಆಗಿ ಚೆನ್ನಾಗಿದ್ರಿ, ಯಾಕೋ ಕೈಕಾಲೇ ಆಡಿಸ್ತಾ ಇಲ್ಲ ಅಂತ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಅಲ್ವಾ? ಏನಾದ್ರು ಒಂದು ಕರ್ಮ ನಡೀತಾನೆ ಇರುತ್ತೆ. ಕರ್ಮತ್ಯಾಗ ಇಲ್ಲ. ಕರ್ಮತ್ಯಾಗ ಅಶಾಸ್ತ್ರೀಯ. ಕರ್ಮವನ್ನೇ ಬಿಟ್ಟು ಬಿಡ್ತೇನೆ, ಇದು ಅಶಾಸ್ತ್ರೀಯ. ಹಾಗಾದ್ರೆ ತ್ಯಾಗ ಅಂದರೆ ಏನು? ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ. ತ್ಯಾಗಿ ಅಂತ ಯಾರು ಬೇಕು ಅಂದರೆ ಕರ್ಮವನ್ನೇ ಬಿಡೋದು ತ್ಯಾಗ ಅಲ್ಲ, ಫಲವನ್ನು ಬಿಡೋದು ತ್ಯಾಗ. ಬುದ್ಧಿವಂತ ಅಂತ ಯಾರನ್ನು ಕರಿಬೇಕು? ಎಕ್ಸಾಮ್ಗೆ ಹೋಗುವವ ತ್ಯಾಗ ಮಾಡಬೇಕು. ಏನು ತ್ಯಾಗ? ಎಕ್ಸಾಮ್ಗೆ ಹೋಗಿ ಏನೇನೋ ತ್ಯಾಗ. ಎಕ್ಸಾಮ್ ತ್ಯಾಗ ಮಾಡಬಾರ್ದು. ಭಗವಂತ ಹೇಳ್ತಾನೆ, ನಿಜವಾಗಿ ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ. ಯಾವ ಜೀವ ದೇಹ ಧಾರಣೆ ಮಾಡಿದ್ದಾನೆ ಅವನು ಪರಿಪೂರ್ಣ ಅಂತ ಅನ್ನೋದಿದೆಯಲ್ಲ, ಇದು ಅಶಾಸ್ತ್ರೀಯ. ಹಾಗೆ ಕರ್ಮವನ್ನು ಪರಿಪೂರ್ಣವಾಗಿ ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಕೃಷ್ಣನ ಅಭಿಪ್ರಾಯದಲ್ಲಿ ತ್ಯಾಗ ಅಂದರೆ ಏನರ್ಥ? ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಇದನ್ನ ತ್ಯಾಗ ಮಾಡಿದವ ಅಂತ ಕರಿಬೇಕು ಅಂದರೆ ಕರ್ಮ ಮಾಡಿರಬೇಕು, ಸಂಗ ತ್ಯಾಗ ಮಾಡಿರಬೇಕು, ಫಲದ ತ್ಯಾಗ ಮಾಡಿರಬೇಕು. ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿ ಪರೀಕ್ಷೆಯನ್ನು ತ್ಯಾಗ ಮಾಡೋದು ಬುದ್ಧಿವಂತಿಕೆ ಅಲ್ಲ. ಫೇಸ್ಬುಕ್ ನೋಡೋದು, ಇನ್ನೇನೋ ಆಟ ಆಡೋದು, ಟಿ ವಿ ನೋಡೋದು, ಇದನ್ನೆಲ್ಲ ತ್ಯಾಗ ಮಾಡಬೇಕು. ಹೇಗೋ ಹಾಗೆ ಭೂಮಿಗೆ ಬಂದವ, ದೇಹ ಧಾರಣೆ ಮಾಡಿದವ ಏನೇ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕರ್ಮವನ್ನು ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅನಿಷ್ಟಂ ಇಷ್ಟಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಸೀನಾಂ ಕ್ವಚಿತ್. ಮೂರು ಬಗೆಯ ಕರ್ಮ ಫಲ. ಕರ್ಮಕ್ಕೆ ಫಲ ಮೂರು ರೀತಿ. ಒಂದು ಪ್ರಿಯವಾದ ಫಲ, ಇನ್ನೊಂದು ಅಪ್ರಿಯವಾದ ಫಲ, ಇನ್ನೊಂದು ಮಿಶ್ರ. ಹೀಗೆ ಇದು ಫಲತ್ಯಾಗ ಯಾರು ಮಾಡಲಿಲ್ಲ, ಕರ್ಮ ಮಾಡಿದ್ರು, ಫಲದ ಮೇಲೆ ಕಾಮನೆ ಇಟ್ಕೊಂಡು ಮಾಡಿದರು, ಅವರಿಗೆ ಮರಣಾನಂತರದಲ್ಲಿ ಈ ಬಗೆಯ ಮೂರು ಫಲಗಳು. ಪುಣ್ಯಬರ್ಬೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣಃ ಮಿಥ್ಯಾ ಅಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಮುಖ್ಯವಾಗಿ ನಾವು ಕರ್ಮ ಫಲದ ಕಾಮನೆಯಿಂದ ಮಾಡಿದ್ರಿ ಪ್ರಿಯವಾದ ಫಲ, ಅಪ್ರಿಯವಾದ ಫಲ, ಮಿಶ್ರ ಫಲ. ಈ ಯಾವ ಫಲವೂ ನಮಗೆ ಬೇಡ. ಮಾಡಿದ ಕರ್ಮ ಭಗವಂತನ ಜ್ಞಾನಕ್ಕೆ. ಉಪನಿಷತ್ತುಗಳಲ್ಲಿ ಕರ್ಮದ ಮೂಲ ಉದ್ದೇಶ ಕರ್ಮಣ ಜ್ಞಾನ ಮಾತನೋತಿ. ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಭಗವಂತನ ಜ್ಞಾನಕ್ಕಾಗಿ ಮಾಡಬೇಕಂತೆ. ನೀವು ನಿಜವಾದ ಫಲ ಅಂತ ತಿಳಿದು ಮಾಡಿದ್ರಿ, ಮರಣಾನಂತರದಲ್ಲಿ ಈ ಮೂರಲ್ಲಿ ಒಂದು ಫಲ ನಿಮಗೆ ತಟ್ಟತ್ತೆ. ಆದರೆ ಯಾರು ಆ ಕರ್ಮವನ್ನು, ಕರ್ಮದ ಫಲವನ್ನು, ಕರ್ಮವನ್ನೂ ದೇವರಿಗೆ ಅಂತಂದರೆ ನಾನೇ ಇಟ್ಕೊಂಡ ಹಾಗೆ, ನಾಹಂಕರ್ತ ಅಂದರೆ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡಿದ. ಕರ್ಮ ಮತ್ತು ಕರ್ಮದ ಫಲ ಎರಡನ್ನೂ ಯಾರು ಭಗವಂತನಿಗೆ ಅರ್ಪಣೆ ಮಾಡಿರ್ತಾನೆ ಅವನಿಗೆ ಈ ಯಾವ ಇಲ್ಲ ಅಂತಾರೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಅದಕ್ಕೆ 5 ಕಾರಣ ಅಂತ ಭಗವಂತ ಸಾಂಖ್ಯ ಒಳಗೆ ನಿರೂಪಣೆ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾವುದು?
ಅಧಿಷ್ಠಾನಂಚ ತಥಾ ಕರ್ತಾ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ನಾವು ಮಾಡುವ ಯಾವುದೇ ಕರ್ಮ ಅದು ಸಿದ್ಧಿ ಆಗಬೇಕು ಅಂತಾದರೆ 5 ಕಾರಣ ಇರ್ತಕ್ಕಂಥದ್ದು. ಇದು ಅಧಿಷ್ಠಾನ. ಜೀವ ಯಾವ ವರ್ಣ ಆಶ್ರಮಕ್ಕೆ ಆ ದೇಹವನ್ನು ಅಧಿಷ್ಠಾನ ಮಾಡಿಕೊಂಡಿರ್ತಾನೋ ಅದು ಒಂದು ಕಾರಣ ಆಗುತ್ತೆ. ಅಧಿಷ್ಠಾನ ಅಂದರೆ ದೇಹ. ಕರ್ತ ಜೀವ ಅಲ್ಲ, ಕರ್ತ ಅಂದ ಮಾತ್ರಕ್ಕೆ ಕರ್ತ ಯಾರೂ ಇಲ್ಲ. ಎಲ್ಲಿಯಾದರೂ ಜೀವನ ಬಗ್ಗೆ ಕರ್ತ ಅಂತ ಬಂದರೆ ನೆನ್ಪಿಟ್ಕೊಳ್ಳಿ, ಅಧೀನ ಕರ್ತೃತ್ವ, ಪರಾಧೀನ ಕರ್ತೃ. ಯಾರದು? ಜೀವ. ಕರಣಗಳು ಅಂದರೆ ಇಂದ್ರಿಯಗಳು, ಇದು 3ನೇದು. ಆ ಕರಣಗಳಾದ ಮೇಲೆ ಬೇರೆ ಬೇರೆ ಪೃಥಕ್ ಚೇಷ್ಟೆಗಳು ಏನೆಲ್ಲ ಮಾಡ್ತಾ. 5ನೇದೇ ದೈವಂಚ ಏವ ಅತ್ರ ಪಂಚಮಂ. ಭಗವಂತನ ಇಚ್ಛೆ ಅದು ಮುಖ್ಯ, ಅದು ಕಾರಣ ಆಗತಕ್ಕಂಥದ್ದು. ಕರ್ತ, ಬಗೆ ಬಗೆಯ ಕರ್ಣ, ಇವೆಲ್ಲ ನಾವು ಒಂದು ಕಾರ್ಯದ ಸಿದ್ಧಿಯಲ್ಲಿ ಬಹಳ ಮುಖ್ಯವಾಗಿ ನಮ್ಮನ್ನು ಸಿದ್ಧಿಯ ಹಂತಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಮುಖ್ಯವಾಗಿ ಪ್ರಧಾನ ಕರ್ತೃ ಯಾರಂದರೆ ಅದು ಭಗವಂತನೇ. ನಮ್ಮೊಳಗೆ ನಿಂತು ನಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದ ಯೋಗ್ಯತೆಯ ಅವನೇ ಮಾಡ್ತಾನೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಯತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂಕೃತ ಭಾವ ಇಲ್ಲ. ನನ್ನಿಂದ ಆಯಿತು ಅನ್ನುವ ಅಹಂಕಾರ ಯಾರಿಗಿಲ್ಲ. ಯಾರು ತಾನು ಮಾಡುವ ಕರ್ಮದಿಂದ ಇಂಥ ಫಲ ಬರುತ್ತೆ, ಆ ಫಲ ನನ್ನದು ಅನ್ನುವ ಅವನು 3 ಲೋಕವನ್ನು ಸಂಹಾರ ಮಾಡಿದರೂ ಕೂಡ ಅವನಿಗೆ ಪಾಪದ ಸಂಬಂಧ ಆಗೋಲ್ಲ. ನಿಮಗಾಗಲೇ ನಾ ಹೇಳಿದೆ, ಒಬ್ಬ ಸುಪ್ರೀಂ ಕೋರ್ಟಿನಲ್ಲಿ ನಿರ್ಣೀತನಾದ ಕೆಟ್ಟ ದೋಷಿ ಪಾಪಿ ಅವನಿಗೆ ನೇಣು ಹಾಕಬೇಕು ಅಂತ ಹಾಕಿದಾಗ ಆ ನೇಣು ಹಾಕುವವನಿಗೆ ಆ ಪಾಪ ಏನಾರು ತಟ್ಟತ್ತಾ? ಅವನು ಕರ್ತವ್ಯ ಮಾಡ್ತಾ ಇದ್ದಾನೆ, ಅವನಿಗಿಲ್ಲ. ಅವನಿಗೆ ಸಂಹಾರ ಮಾಡಿದ ಪಾಪ ಇಲ್ಲ, ಯಾಕಂದರೆ ಅವನ ಕೆಲಸವೇ ಅದು. ನೀನು ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದದ್ದನ್ನು ಮಾಡಿದ್ರೆ, ಭಗವಂತನ ಪೂಜಾ ಅಂತ ಮಾಡಿದ್ರೆ, ಈ 5 ತಿಳಿದು ಮಾಡಿದರೆ, ದೇವರನ್ನು ನಂಬಿ ಮಾಡಿದರೆ ನಿನಗೆ ಯಾವ ಪಾಪವೂ ಲೇಪಿಕೊಳ್ತೇನೆ ಅಂತಾನೆ ಭಗವಂತ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ತಾನ್ಯಪಿ. ಮತ್ತೆ ಭಗವಂತ ಜ್ಞಾನ, ಕರ್ಮ, ಕರ್ತೃ ಇದನ್ನು ಸತ್ವ ಮತ್ತು ಅವುಗಳ ಭೇದವನ್ನು ಭಗವಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಸಾತ್ವಿಕವಾದ ಜ್ಞಾನ ಯಾವುದು? ಯಾವ ಜ್ಞಾನ ಸಜ್ಜನರು ಜೀವನದಲ್ಲಿ ಪಡಿಬೇಕಾದ್ದು? ಸರ್ವಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಬೇರೆ ಬೇರೆ ಪ್ರಾಣಿಗಳಲ್ಲಿ ಯಾವಾಗಲೂ ಅವನು ಮಾತ್ರ ಸ್ವಗತ ಭೇದ ಅಂತ ತಿಳ್ಕೊಳ್ಬೇಕು. ಪ್ರಾಣಿಗಳು ನಾಶ ಆದರೂ ಪ್ರಾಣಿಗಳ ಒಳಗಿರುವ ಪರಮಾತ್ಮನಿಗೆ ನಾಶ ಇಲ್ಲ ಅಂತ ತಿಳ್ಕೊಳ್ಬೇಕು. ಇದು ಸಾತ್ವಿಕವಾದ ಜ್ಞಾನ. ನೀವು ಆನೆ ನೋಡಿ, ಕತ್ತೆ ನೋಡಿ, ನಾಯಿ ನೋಡಿ, ಆಚಾರ ನೋಡಿ, ಯಾರನ್ನಾರು ನೋಡಿ, ನಮ್ಮಲ್ಲಿ ಭೇದ ಇದೆ. ಆದರೆ ಒಳಗಿರುವ ಭಗವಂತ ಒಂದೇ ಕ್ರಮದಲ್ಲಿ ಇದ್ದಾನೆ. ನಾಯಿಲಿರೋ ಭಗವಂತನ ಸ್ವಲ್ಪ ಪವರ್ ಕಡಿಮೆ, ಆಚಾರಲ್ಲಿರೋ ಭಗವಂತನ ರೂಪಕ್ಕೆ ಭಾರಿ ಇಲ್ಲ.
ಅಧಿಷ್ಠಾನದಿಂದ ವ್ಯತ್ಯಾಸ ಆಗ್ಬೋದೇ ವಿನ ಭಗವಂತನ ರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಯಾವ ವ್ಯತ್ಯಾಸ ಇಲ್ಲ ಅಂದಮೇಲೆ ಗೃಹ ಪ್ರವೇಶಕ್ಕೆ ಕೊಂಡೋಗ್ತೀವಿ, ಹಾಗನ್ನೋ ಹಾಗಿಲ್ಲ. ಅಧಿಷ್ಠಾನದಲ್ಲಿ ಮಾತ್ರ ವ್ಯತ್ಯಾಸ. ಒಳಗಿರುವ ಭಗವಂತನ ರೂಪದ ಬಗ್ಗೆ ವ್ಯತ್ಯಾಸವನ್ನು ತಿಳ್ಕೊಳ್ಬಾರ್ದು. ಇದು ಸಾತ್ವಿಕವಾದ ಜ್ಞಾನ. ನಾನಾ ಭಾವಾನ್ ಪೃಥಕ್ ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಬೇರೆ ಬೇರೆ ಜಡ ಜೀವಾತ್ಮಕ ಪ್ರಪಂಚಗಳು ಭಿನ್ನ ಆಗಿದ್ದರೂ ಕೂಡ ಅಂತ ಹೀಗೆ ಯಾರು ತಿಳ್ಕೊಳ್ತಾನೆ, ಪರಮಾತ್ಮನಲ್ಲಿ ಸಂದೇಹ ಸಂಶಯ ಇದೆಲ್ಲ ಬರುತ್ತೆ. ದೇವರು ಹಾಗೆ ಭಿನ್ನ ಭಿನ್ನವಾಗಿದ್ದಾನೆ ಅಂತ ನಿಮ್ಮ ಬುದ್ಧಿ ವಿಷಯೀಕರಿಸತ್ತೋ ತಿಳ್ಕೊಳ್ತೀರೋ, ಇದು ಯಸ್ತು ಕೃಷ್ಣವೇದ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾದ್ ಅಲ್ಪವತ್ವಂಚ ತತ್ತಾಮಸಮುದಾಹೃತಂ.